begin to. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸೋಮವಾರ ತುಂಬ ಲೇಟ್ ಆಗೋಯ್ತು. ಇವತ್ತು ಬೆಳಗ್ಗೆ ಬೇಗ ಎದ್ದು ಮನೆ ಹೊರಿಸೋದಕ್ಕಾಗಲಿಲ್ಲ. ಬಿಕಾಸ್ ನಿನ್ನೆ ಹಬ್ಬ ಬಂದಿದ್ದರು. ಸ್ವಲ್ಪ ಲೇಟ್ ಆಯಿತು, ಮಲ್ಕೊಳ್ಳೋದೆಲ್ಲ 11 ಗಂಟೆ ಮೇಲೆ ಆಗೋಯ್ತು. ಹಾಗಾಗಿ ಬೆಳಗ್ಗೆ ಎಚ್ಚರನೇ ಆಗಲಿಲ್ಲ. ಫೈನಲಾಗಿ 5:30 ಎದ್ದು ತಿಂಡಿ ಎಲ್ಲ ಮಾಡಿ ಮಗನಿಗೆ. ಸೊ ಇವಾಗ ಫೈನಲಾಗಿ ಮನೆಯೆಲ್ಲ ಒರೆಸಿದ್ದೀನಿ, ಬಟ್ ಇನ್ನೂ ಒಣಗಿಲ್ಲ ನೆಲ. ಸೊ ಒಳಗಡೆ ಫ್ಯಾನ್ ಹಾಕಿದ್ದೀನಿ. ಫ್ಯಾನ್ ಗಾಳಿಗೆ ಕೇಳಿಸಲ್ಲ ಅಂತ ಹೇಳಿ ಇಲ್ಲಿ ಹೊರಗಡೆ ವ್ಲಾಗನ್ನು ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ಬನ್ನಿ, ಇನ್ನೂ ಕೆಲಸಗಳಿದೆ, ತೋಟಕ್ಕೂ ಕೂಡ ಹೋಗಬೇಕು. ಸೊ ತೋಟದಲ್ಲಿ ಏನು ಕೆಲಸ ಅಂತ ತೋರಿಸ್ತೀನಿ ನಿಮಗೆ. ಹಾಗೆ ಇನ್ನೂ ಹೊಸದಾಗಿ ವ್ಲಾಗ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಕೊನೆಯವರೆಗೂ ವ್ಲಾಗ್ ನೋಡಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ, ಓಕೆನಾ? ಸೊ ಬನ್ನಿ, ಇವತ್ತಿನ ಒಂದು ವ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ. ಹೊರಗಡೆನೂ ಕೂಡ ಬೆಳಗ್ಗೆನೇ ಎದ್ದು ಎಲ್ಲನೂ ಕೂಡ ತೊಳೆದು ಆಯಿತು, ರಂಗೋಲಿ ಎಲ್ಲನೂ ಹಾಕಿದ್ದು ಆಯಿತು. ಸೊ ಇವಾಗ ಸ್ವಲ್ಪ ಬಟ್ಟೆನೆಲ್ಲ ತಂದು ಇಟ್ಕೊಂಡಿದ್ದೀನಿ. ಅದನ್ನು ಒಣಗಾಕಬೇಕು. ನೆನ್ನೆ ಒಗ್ದಿದ್ದೆ ಅಲ್ವಾ, ಸೊ ಹಾಗಾಗಿ ಇವಾಗ ಅದನ್ನು ಒಣಗಾಕಿ ಇವಾಗ ತೋಟಕ್ಕೆ ಹೋಗಬೇಕು. ಸೊ ಏನು ಅಂತ ಹೇಳ್ತೀನಿ ನಿಮಗೆ. ಸೊ ಕೊನೆವರೆಗೂ ವ್ಲಾಗ್ ನೋಡಿ, ಬನ್ನಿ ಕಂಟಿನ್ಯೂ ಮಾಡೋಣ ವ್ಲಾಗ್ನ. ಇವತ್ತು ಬೆಳಗ್ಗೆಯಿಂದ ತುಂಬಾ ತಲೆನೋವ್ತಾಯಿತ್ತು. ಯಾಕೆ ಅಂದರೆ ತುಂಬ ನಾನು ಆಯಿಲ್ನ ಹಚ್ಕೊತೀನಿ. ಹಾಗೆ ಈ ಥರ ಶೀತ ಇದ್ದಾಗ ನಾವು ಹರಳೆಣ್ಣೆ ಹಚ್ಚಿದಾಗ ತುಂಬಾ ಶೀತನೂ ಕೂಡ ಜಾಸ್ತಿ ಆಗುತ್ತೆ. ಆ ಕಾರಣಕ್ಕೆ ತುಂಬ ಎಲ್ಲ ತಲೆ ಬಿಗಿತಾ ಇರೋ ಥರ ಫೀಲ್ ಆಗ್ತಾಯಿತ್ತು. ಅದರಲ್ಲೂ ಕೂಡ ಮನೆಯವರು ಸ್ವಲ್ಪ ಅವರೆಕಾಳೆಲ್ಲನೂ ಹಾಕ್ಬಿಟ್ಟು ಬರಬೇಕು. ಇವತ್ತು ಲೇಬರ್ ಯಾರೂ ಬರಲ್ಲಂತೆ. ಸೊ ನೀನು ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು. ಇನ್ನೇನು ಮಾಡೋದಕ್ಕಾಗತ್ತೆ, ಹೋಗಲೇಬೇಕಲ್ವ. ಇನ್ನು ಮಳೆ ಜೋರಾಗಿ ಸ್ಟಾರ್ಟ್ ಆಗಿಬಿಟ್ರೆ ಮತ್ತೆ ಇನ್ನೊಂದು ವಾರ 15 ದಿನ ಮುಂದಕ್ಕೆ ಹೋಗುತ್ತೆ. ಶೀತದಲ್ಲೆಲ್ಲ ನಾವು ಟ್ಯಾಕ್ಟರಲ್ಲೆಲ್ಲ ಗೆಣೆ ಹೊಡೆಯೋದು, ಅಂದರೆ ಸಾಲು ಹೊಡಿತಾರೆ ಅಲ್ವಾ, ಅದೆಲ್ಲ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಪರವಾಗಿಲ್ಲ, ಬರೀ ಉದುದ್ರು ಥರ ಜಿಡಿ ಇಟ್ಕೊಂಡಿತ್ತು ಅಷ್ಟೇ. ಅದಕ್ಕೆ ಇವತ್ತು ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು. ಅಷ್ಟರೊಳಗೆ ಮನೆ ಕೆಲಸ ಮುಗಿಸ್ಕೊ ಅಂತ ಹೇಳಿದ್ರಲ್ವ, ಮನೆ ಕೆಲಸ ಎಲ್ಲನೂ ಮುಗಿಸ್ಕೊಂಡಿದ್ದೆ. ಹಾಗೆ ಬಟ್ಟೆಗಳನ್ನೆಲ್ಲನೂ ಒಣಗಾಕಿ ಆದಮೇಲೆ ಸೊ ಮನೆಯವ್ರು ಬಂದು ಆಗಿದೆ, ಸೊ ಹೋಗಿ ಬಿಟ್ಬಿಟ್ಟು ಬರೋಣ ಅಂತ ಹೇಳಿದ್ರು. ಸೊ ನಾನು ಮತ್ತು ಅವರು ಇಬ್ಬರು ಕೂಡ ಬಿಡ್ತೀವಿ. ಬಟ್ ಅವರು ವಿಡಿಯೋ ಮಾಡೋದಿತ್ತಲ್ವ, ಸೊ ಹಾಗಾಗಿ ನಾನು ಒಬ್ಬಳು ಬಿಟ್ಕೊಂಡು ಬರ್ತಾಯಿದ್ದೀನಿ. ನನಗೆ ಮರೆತೇ ಹೋಗಿಬಿಟ್ಟಿದೆ ಅವರೆಕಾಳು ಹೇಗೆ ಹಾಕೋದು ಅನ್ನೋದೇ ಗೊತ್ತಿರಲಿಲ್ಲ. ಅಂದರೆ ನನ್ನ ಜೊತೆಗೆ ಒಬ್ಬರು ಲೇಬರ್ ಬರ್ತಿದ್ರು ಅಲ್ವಾ, ಅವರು ಬಂದಾಗ ಅವರು ಹಾಕೋದನ್ನು ನೋಡಿ ನಾನು ಕೂಡ ಹಾಗೆ ಮಾಡ್ತಾಯಿದ್ದೆ. ಬಟ್ ಈ ಸರಿ ಮರ್ತೋಗ್ಬಿಟ್ಟಿದೆ, ಹೇಗೆ ಹಾಕೋದು ಅಂತಲೇ ಗೊತ್ತಾಗಲಿಲ್ಲ. ಆದರೂ ಮನೆಯವರು ಹೀಗೆ ಉದುರಿಸ್ಕೊಂಡು ಬಾ ಅಷ್ಟೇ, ಇನ್ನೇನಿಲ್ಲ ಅಂತ ಹೇಳಿದ್ರು. ಆದರೂ ಕೂಡ ಕೆಲವೊಂದು ಕಡೆ ಜಾಸ್ತಿ ಬೀಳ್ತಾಯಿತ್ತು, ಕೆಲವೊಂದು ಕಡೆ ಕಡಿಮೆ ಬೀಳ್ತಾಯಿತ್ತು. ಇರಲಿ ಪರವಾಗಿಲ್ಲ, ಮುಂದೆ ಹೋಗು ಅಂತ ಹೇಳಿದ್ರು. ಸೊ ಹಾಗೆ ಹಾಕ್ಬಿಟ್ಟು ಬಂದ್ವಿ. ಅದಾದಮೇಲೆ ಬೆಳಗ್ಗೆಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಯ್ ಫ್ರೆಂಡ್ಸ್, ನಿನ್ನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ಮೇಲೆ ಇನ್ನು ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ. ಸೊ ಹಾಗಾಗಿ ಇವತ್ತು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿದ್ರೆ ಸೊ ರಾತ್ರಿಯಿಂದ ಫುಲ್ಲು ಮಳೆ, ಅಂದರೆ ಮಳೆ ಸಿಕ್ಕಾಪಡೆ ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ. ಸೊ ನಿನ್ನೆ ಅವರೆಕಾಳೆಲ್ಲ ಹಾಕ್ಬಿಟ್ಟು ಬಂದ್ವಿ ಅಲ್ವಾ, ಒಳ್ಳೆಯದೇ ಆಯಿತು. ಸೊ ನಿನ್ನೆ ಹಾಕಿದ್ದು, ಇಲ್ಲಾಂದರೆ ಮತ್ತೆ ಇನ್ನೂ ಒಂದು ವಾರ ಮುಂದೆ ಹೋಗ್ತಿತ್ತು. ಇವಾಗ ಬಾಗಿಲಿಗೆಲ್ಲ ನೀರು ಹಾಕಬೇಕು. ಜಸ್ಟ್ ಇವಾಗ 4 ಗಂಟೆ ಆಯಿತು ಎದ್ದು. ಇವತ್ತು ತಿಂಡಿ ಬಂದು ದೋಸೆ ಮಾಡೋಣ ಅಂತ ಹೇಳಿಬಿಟ್ಟು, ಮೊನ್ನೆ ಸಾಂಬಾರೆಲ್ಲ ಇತ್ತು, ಮಟನ್ ಸಾಂಬಾರು ಹಾಗೆ ಉಳ್ಕೊಂಡಿತ್ತು. ಸೊ ಹಾಗಾಗಿ ಮಟನ್ ಸಾಂಬಾರಿಗೆ ಇವತ್ತು ದೋಸೆ ಮಾಡೋಣ ಅಂತ ಹೇಳಿ ದೋಸೆನ ಮಾಡಿದ್ದೀನಿ. ಅಂದರೆ ದೋಸೆ ಹಿಟ್ಟನ್ನು ರುಬ್ಬಿದ್ದೀನಿ. ಇವಾಗ ಬಾಗಿಲಿಗೆಲ್ಲ ನೀರು ಹಾಕೋಣ ಅಂತ ಹೇಳಿಬಿಟ್ಟು ಹಾಗೆ ಹೊರಗಡೆ ಬಂದೆ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಡೋಣ. ಹಾಗೆ ನೆನ್ನೆ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಅಲ್ವಾ, ಸೊ ಇವತ್ತು ಕಂಟಿನ್ಯೂ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಫೈನಲಾಗಿ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೆನ್ನೆ ಹೋಗಿ ಅವರೆಕಾಳು ಹಾಕ್ಬಿಟ್ಟು ಬಂದಮೇಲೆ ಇನ್ನು ಸಾಯಂಕಾಲ ತುಂಬ ಚೆನ್ನಾಗಿ ಮಳೆ ಬಂತು. ಆಗ ಅಂದ್ಕೊಂಡ್ವಿ ಒಳ್ಳೇದಾಯಿತು ಇವಾಗ ಹಾಕಿದ್ದು ಅಂತ ಹೇಳಿ. ಆವಾಗಲೂ ಕೂಡ ಸ್ವಲ್ಪ ಜಿಡಿ ಇತ್ತು, ಅದರೊಳಗೂ ಕೂಡ ಹಾಕ್ಬಿಟ್ಟು ಬಂದ್ವಿ. ಫುಲ್ಲು ನೆಂದೋಗಿದ್ದೆ. ಹಾಗೆ ತಲೆನೋವು ಬೇರೆ ತುಂಬ ಜಾಸ್ತಿ ಆಗೋಗಿತ್ತು ನನಗೆ. ನಿನ್ನೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಇನ್ನು ಮಧ್ಯಾಹ್ನಕ್ಕೆ ಸ್ವಲ್ಪ ತಿಳಿ ಸಾಂಬಾರೆಲ್ಲ ಮಾಡಿಬಿಟ್ಟು ಮಲ್ಕೊಂಬಿಟ್ಟೆ. ತುಂಬ ಅಂದರೆ ಹೆಡ್ಡೇಕಂತೂ ಮಲ್ಕೊಂಡು ಎದ್ರೂ ಕೂಡ ಬಿಟ್ಟಿರಲಿಲ್ಲ ನನಗೆ. ಸೊ ಒಂದೊಂದು ಸಾರಿ ಈ ರೀತಿ ತಲೆನೋವು ಬಂದುಬಿಡುತ್ತೆ.
ಅದು ಅದನ್ನು ಅಂದರೆ ಆ ನೋವನ್ನು ತಡ್ಕೊಳ್ಳೋದಿದೆಯಲ್ಲ ತುಂಬ ಅಂದರೆ ತುಂಬಾ ಕಷ್ಟ. ಒಂದು ಸೈಡ್ ತಲೆನೋವು ಬರುತ್ತೆ ಅಲ್ವಾ, ಆವಾಗ ತುಂಬಾ ಕಷ್ಟ ಆಗುತ್ತೆ. ಹೇಗೋ ರಾತ್ರಿ ಎಲ್ಲ ಪೂರ್ತಿ ತಲೆನೋವಿಂದನೇ ಮಲಗಿದ್ದಾಯಿತು. ಇನ್ನು ಬೆಳಗ್ಗೆಗೆ ಎದ್ದು ಸದ್ಯಕ್ಕೆ ತಲೆನೋವೆಲ್ಲ ಕಡಿಮೆ ಆಗೋಯಿತು. ಇನ್ನು ಬಾಗಿಲಿಗೆಲ್ಲ ನೀರು ಹಾಕಿ ಅದಾದಮೇಲೆ ದೋಸೆ ಮಾಡೋಣ ಅಂತ ಹೇಳಿಬಿಟ್ಟು ಮಟನ್ ಸಾಂಬಾರು ಇತ್ತಲ್ವ, ಸೊ ಮಗನಿಗೆ ಅದರಲ್ಲೇ ದೋಸೆ ತಿಂತೀನಿ ಅಂತ ಹೇಳ್ದ. ಈ ರೀತಿ ಮಟನ್ ಸಾರು ಅಥವಾ ಚಿಕನ್ ಸಾರಿಗೆ ತುಂಬಾ ಇಷ್ಟಪಡ್ತಾನೆ. ಅದಕ್ಕೋಸ್ಕರ ಅಂತ ಹೇಳಿ ನಾನು ದೋಸೆನ ನೆನೆ ಹಾಕಿದ್ದೆ. ಸೊ ಬೆಳಗ್ಗೆಗೆ ಎದ್ದು ರುಬ್ತೀನಿ ನಾನು, ರಾತ್ರಿ ಹೊತ್ತೇನೂ ರುಬ್ಬೋದಕ್ಕೆ ಹೋಗೋದಿಲ್ಲ. ಬೆಳಗ್ಗೆ ಎದ್ದಾಗ 5:30 ಇಲ್ಲೆಲ್ಲ ರುಬ್ಬಿ ಮಡಗಿದ್ರೆ ಒಂದು ಅರ್ಧ ಗಂಟೆ, ಸೊ 1 ಅವರ್ ಅಂತಲೇ ಅನ್ಕೋಬೋದು. ಅವನಿಗೆ 6:30 6:45 ನಾನು ದೋಸೆನ ಮಾಡಿಕೊಡೋದಲ್ವ. 1-1.5 ಗಂಟೆ ಟೈಮ್ ಚೆನ್ನಾಗಿ ನೆಂದಿರುತ್ತೆ ದೋಸೆ ಹಿಟ್ಟು, ತುಂಬ ಸ್ಮೂತಾಗೂ ಇರುತ್ತೆ. ಹಾಗೆ ಹುಳಿನೂ ಕೂಡ ಇರೋದಿಲ್ಲ, ಮಕ್ಳುಗಳಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ರಾತ್ರಿಯೇ ರುಬ್ಬಿಟ್ಬಿಟ್ರೆ ಸ್ವಲ್ಪ ಉಳ್ಗರ್ಕೊಳಂಗೆ ಆಗುತ್ತೆ. ಮಕ್ಳುಗಳಿಗೆ ಮಧ್ಯಾಹ್ನ ತಿನ್ನಬೇಕಾದ್ರೂ ಕೂಡ ಸ್ವಲ್ಪ ಗ್ಯಾಸ್ಟ್ರಿಕ್ ಥರನೂ ಆಗಬಹುದು. ಹಾಗಾಗಿ ನಾನು ರಾತ್ರಿ ಹೊತ್ತು ಹಿಟ್ಟನ್ನು ರುಬ್ಬೋದಿಲ್ಲ. ದೋಸೆಗೆ ಮಾತ್ರ ಬೆಳಗ್ಗೆ ಹೊತ್ತು ರುಬ್ತೀನಿ. ಇನ್ನು ಇಡ್ಲಿಗಾದರೆ ರಾತ್ರಿ ಹೊತ್ತು ರುಬ್ಲೇಬೇಕಲ್ವ, ಯಾಕಂದರೆ ಅದು ಹುಬ್ಲಿಲ್ಲ ಅಂದರೆ ಇಡ್ಲಿನೇ ಚೆನ್ನಾಗೋದಿಲ್ಲ. ಸೊ ಅವನಿಗೂ ಕೂಡ ಮಾಡಿಕೊಟ್ಟು ಹಾಗೆ ನಾವು ಕೂಡ ದೋಸೆ ಮಾಡಿಕೊಂಡು, ಇವಾಗ ಎಲ್ಲರಿಗೂ ಕೂಡ ದೋಸೆ ಬಿಡೋದಿದೆಯಲ್ಲ ತುಂಬಾ ಕಷ್ಟ ಆಗುತ್ತೆ. ಏನಿಲ್ಲ ಅಂದರೂ 1 ಅವರ್ ಆದರೂ ನಿಂತ್ಕೊಂಡು ದೋಸೆನ ಬಿಡಬೇಕು. ಸೊ ಫೈನಲಾಗಿ ನಮ್ಮ ಮಾವನಿಗೂ ತಿನ್ನಿಸಿ ನಾವು ಕೂಡ ತಿಂದು, ಇನ್ನು ಯೂಶ್ವಲಿ ಮಧ್ಯಾಹ್ನ ಮೇಲೆ ಏನೂ ಕೆಲಸ ಇರಲಿಲ್ಲ. ಇದು 3 ಡೇಸ್ ಕಂಟಿನ್ಯೂ ಆಗಿ ನಾನು ಮಾಡಿಬಿಟ್ಟಿದ್ದೀನಿ ವೀಡಿಯೋನ. ಎಷ್ಟೆಷ್ಟು ಆಗುತ್ತೋ ಅಷ್ಟೆಷ್ಟು ಕೆಲಸಗಳನ್ನ ಮಾಡ್ಕೊಂಡಿದ್ದೀನಿ. ಇನ್ನು ಮಂಗಳವಾರ ಸಂತೆಗೆ ಹೋಗಿದ್ರು ಮನೆಯವರು. ಅಲ್ಲಿ ಅವರೆಕಾಳು ಬಂದಿತ್ತಂತೆ, ಹಸಿ ಅವರೆಕಾಯಿ. ಅದನ್ನು ತೊಗೊಂಡು ಬಂದಿದ್ದರು. ಅದನ್ನು ನಮ್ಮ ಮನೆಗೆ ಒಬ್ಬರು ಲೇಬರ್ ಬರ್ತಾರೆ ಅಲ್ವಾ, ಅವ್ರು ಸುಮ್ಮನೆ ಹಾಗೆ ಬಂದಿರು, ನಮ್ಮ ಕೆಲ್ಸಕ್ಕೆ ಏನು ಬಂದಿರಲಿಲ್ಲ ಅವತ್ತು, ಸುಮ್ಮನೆ ಹಾಗೆ ಬಂದು ಹೋಗೋಣ ಅಂತ ಹೇಳಿ ಬಂದಿದ್ದರು. ನಾನು ಅವರು ಮಾತಾಡ್ತಾ ಅವರೆಕಾಳನ್ನೆಲ್ಲನೂ ಬಿಡಿಸ್ಕೊಂಡು ನೆನೆ ಹಾಕಿದ್ದೆ. ಸೊ ನೈಟು ಚಿಲುಕ್ಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ಆವಾಗ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕಿತ್ತು, ಹಾಗಾಗಿ ಚಿಲುಕ್ಸ್ಕೊಳ್ಳಿಲ್ಲ. ಇನ್ನು ಬೆಳಗ್ಗೆಗೆ ಎದ್ದು ಚಿಲುಕಿಸ್ಕೊತಾ ಇದ್ದೀನಿ. ತುಂಬ ಟೈಮ್ ಹಿಡಿಯುತ್ತೆ, ಯಾಕಂದರೆ ಇದು ಪುಟ್ಟವರೆ ಅಂತ ಬರುತ್ತೆ, ಅಂದರೆ ಚಿಟ್ಟವರೆ ಅಂತಾರೆ. ಸೊ ಆ ಥರ ಅವರೆಕಾಳು ಇದು. ಸೊ ಮಾಮೂಲಿ ನಮ್ಮ ಕಡೆ ಎಲ್ಲ ತಿನ್ನುವಂಥ ಅವರೆಕಾಳೆಲ್ಲ ಬರಬೇಕು ಅಂತ ಅಂದರೆ ಅದು ಮಾಮೂಲಿ ಡಿಸೆಂಬರ್ ಜನವರಿ, ಸೊ ಆ ಟೈಮಲ್ಲೇ ಬರೋದು. ಇದೆಲ್ಲ ಪುಟ್ಟವರೆ ಅಂತಲೂ ಕೂಡ ಕರೀತಾರೆ. ಸೊ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಬಟ್ ತುಂಬಾ ಟೈಮ್ ಹಿಡಿಯುತ್ತೆ ಇದನ್ನು ಚಿಲುಕ್ಸೋದಕ್ಕೆ. ಬೆಳಗ್ಗೆ ಏನಿಲ್ಲ ಅಂದರೂ ನಾನು 5 ಗಂಟೆಗೆ ಎದ್ದು ಚಿಲುಕ್ಸ್ಕೊಂಡು ಕೂತಿದ್ದೀನಿ. ನನಗೆ ರಾತ್ರಿ ತುಂಬ ಲೇಟ್ ಆಯಿತು ಮಲಗೋದು ಕೂಡ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಹಾಸ್ಪಿಟಲ್ಗೆ ಹೋಗಿದ್ವಿ ಅಂದಲ್ವ, ಅಲ್ಲಿಂದ ಬಂದು ಅಡುಗೆ ಮಾಡಿ ಊಟ ಮಾಡಿಕೊಂಡು, ಸೊ ಇನ್ನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮಲಗೋದ್ರೊಳಗೆ ಲೇಟ್ ಆಗೋಯಿತು. ಈ ರೀತಿ ಇದ್ದಾಗೇ ಪ್ಲ್ಯಾನ್ ಆಗಿಬಿಟ್ರೆ ಸೊ ನಮಗೂ ಕೂಡ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಹಾಗೆ ತುಂಬ ಜನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಲ್ವರ್ ಎಲ್ಲ ತೊಗೊಳ್ಳೋದು ಕಾಮನ್ ಆಗಿದ್ದಿದೆ. ಎಲ್ಲರೂ ಕೂಡ ತೊಗೊತಾನೆ ಇರ್ತೀವಿ ಏನಾದರೂ ಸಿಲ್ವರ್ ತೊಗೋಬೇಕು ಅಂತ ಹೇಳಿಬಿಟ್ಟು ದೇವ್ರ ಸಾಮಾನು. ನಾನು ಕೂಡ ಅಷ್ಟೇ, ನಾನು ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡಿದ್ದೆ. ಹಾಗೆ ನಮ್ಮ ಮನೆಯವ್ರಿಗೆ ಹೇಗೋ ರಿಕ್ವೆಸ್ಟ್ ಮಾಡಿ, ಯಾಕಂದರೆ ಅವರು ಸಿಲ್ವರ್ ಗೋಲ್ಡ್ ಇದ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟೇ ಕೊಡೋದಿಲ್ಲ ನಮ್ಮ ಮನೆಯಲ್ಲಿ. ಇವಾಗ ಅಂತ ಅಲ್ಲ, ಮೊದಲಿಂದನೂ ಕೂಡ ಅಷ್ಟೇ. ನಮ್ಮ ಅತ್ತೆಗಾಗಲಿ ನಮ್ಮ ಮಾವಂಗಾಗಲಿ ಅಥವಾ ನಮ್ಮ ಮನೆಯವ್ರಿಗೆ ಯಾರಿಗೂ ಕೂಡ ಅಷ್ಟು ಇಂಟ್ರೆಸ್ಟೇ ಇರೋದಿಲ್ಲ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಸೊ ನಮ್ಮ ಅತ್ತೆನೂ ಕೂಡ ಜಾಸ್ತಿ ಸಿಲ್ವರ್ನೂ ಕೂಡ ಇಟ್ಕೊಂಡಿರಲಿಲ್ಲ. ಅವರು ಜಸ್ಟ್ ಮನೆಗೆ ಅದು ಇದು ಬರೀ ಇದನ್ನೇ ತೊಗೊತಾ ಇದ್ರೆ ಹೊರತಾಗಿ ಎಷ್ಟೇ ದುಡ್ಡಿದ್ರೂ ಕೂಡ ನಾನು ಅದನ್ನೇ ಅನ್ಕೊತಾ ಇದ್ದೆ. ಅವಾಗೆಲ್ಲ ಎಷ್ಟೊಂದು ಕಡಿಮೆ ಇತ್ತು, ಆವಾಗಲೇ ಸಿಲ್ವರ್ನೆಲ್ಲ ತೊಗೊಂಡ್ಬಿಟ್ಟಿದ್ದಿದ್ರೆ ಸೊ ನಾವು ತೊಗೊಳೋದು ತಪ್ತಿತ್ತಲ್ವ ಅಂತ ಅನ್ಕೊತಿದ್ದೆ. ಇಟ್ಸ್ ಓಕೆ, ಏನೂ ಮಾಡೋದಕ್ಕಾಗಲ್ಲ, ಒಬ್ಬೊಬ್ರದ್ದು ಒಂದೊಂದು ರೀತಿ ಮೈಂಡ್ ಇರುತ್ತೆ ಅಲ್ವಾ. ಹಾಗಾಗಿ ಈ ಸರಿ ನಾನಂತೂ ತೊಗೊಳ್ಳೇಬೇಕು ಅಂತ ಹೇಳಿ ನಾನೊಂದು ಸ್ವಲ್ಪ ಸೇವಿಂಗ್ಸ್ ಮಾಡಿದ ದುಡ್ಡು ಜೊತೆಗೆ ನಮ್ಮ ಮನೆಯವ್ರಿಗೂ ರಿಕ್ವೆಸ್ಟ್ ಮಾಡಿ, ಅದ್ರ ಮೇಲೆ ಏನಾದ್ರೂ ಅಮೌಂಟ್ ಆದರೆ ಪ್ಲೀಸ್ ನೀವು ಸ್ವಲ್ಪ ಕೊಡಿ ಅಂತ ಹೇಳಿ ತೆಗೆಸ್ಕೊಂಡಿದ್ದೀನಿ. ಅದನ್ನು ಈಗಲೇ ಶೇರ್ ಮಾಡೋದಿಲ್ಲ. ಸೊ ನೆಕ್ಸ್ಟ್ ಯಾವಾಗಲಾದ್ರೂ ಮನೆಯೆಲ್ಲ ಫುಲ್ ಕ್ಲೀನಿಂಗ್ ಆಗಲಿ, ಸೊ ಎಲ್ಲ ಆದಮೇಲೆ ಇನ್ನು ಹಬ್ಬ ಹತ್ರ ಬಂದಾಗ ನಿಮ್ಮ ಹತ್ರ ಅದನ್ನು ಏನು ತೊಗೊಂಡು ಬಂದೆ ಅಂತ ಹೇಳಿ ಶೇರ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಬೆಳಗ್ಗೆ ಪಲಾವೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಇವತ್ತು ಸ್ವಲ್ಪ ಬಟ್ಟೆ ಹೊಲ್ಕೊಳ್ಳೋದಿತ್ತು. ಅಂದರೆ ಹೊಸ ಸ್ಯಾರಿಗಳದ್ದು 1-2 ಬ್ಲೌಸ್ ಹೊಲ್ಕೊಳ್ಳೋದಿತ್ತು. ಹಾಗೆ ವರ್ಕ್ ಮಾಡಿದೆ ಅಲ್ವಾ, ಅದನ್ನು ಕೂಡ ಹೊಲ್ಕೊಳ್ಳೋದಿತ್ತು. ಬಟ್ ಏನು ಅಂತ ಅಂದರೆ ಆಗಲಿಲ್ಲ. ಅದಕ್ಕೆ ಲೈನಿಂಗ್ ಎಲ್ಲ ತೊಗೊಂಬರ್ಬೇಕಿತ್ತಲ್ವ. ಸೊ ನಮ್ಮ ಮನೆಯವರು ಕೂಡ ಸ್ವಲ್ಪ ಬ್ಯುಸಿ ಇದ್ದರು, ಹಾಗಾಗಿ ತರಿಸ್ಕೊಳ್ಳೋದಕ್ಕಾಗಲಿಲ್ಲ. ನಾಳೆ ನಾಡಿದ್ದು ಯಾವಾಗಲಾದರೂ
ಹೊಲ್ಕೊಂಡ್ರಾಯ್ತು ಅಂತ ಹೇಳಿ ಇವಾಗ ಮಧ್ಯಾಹ್ನ ಊಟನೂ ಕೂಡ ಮಾಡಲಿಲ್ಲ. 1 ಗಂಟೆಗೆ ಹೋಗಿ ಬಟ್ಟೆ ಒಗೆದು ಬಿಡೋಣ ಅಂತ ಹೇಳಿ ಹೋಗಿ ಕೂತ್ಕೊಂಡೆ. ಇವತ್ತೇ ಸಿಕ್ಕಾಪಟ್ಟೆ ಬಿಸಿಲು ಬಂದುಬಿಟ್ಟಿದೆ, ಫುಲ್ ಸೆಕೆ ಆಗೋಗಿತ್ತು. ಹಾಗೆ ಫುಲ್ ಅಂದರೆ ತಲೆಯೆಲ್ಲ ಫುಲ್ ಬೇವ್ತೋಗಿದ್ದೀನಿ ಇವಾಗ. ಸೊ ಅಲೋವೆರಾ ಕಿತ್ಕೊಂಡು ಬಂದಿದ್ದೀನಿ, ಯಾಕಂದರೆ ಎಣ್ಣೆನ ನಾವು ಡ್ಯಾಂಡ್ರಫ್ ಆಗುತ್ತೆ ಅಲ್ವಾ. ಸೊ ಆವಾಗ ಎಣ್ಣೆನ ನಾವು ಜಾಸ್ತಿ ಹಚ್ಚಿದಷ್ಟು ಡ್ಯಾಂಡ್ರಫ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ಕಾರಣಕ್ಕೆ ಏನು ಮಾಡಬೇಕು, ಆಯಿಲ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಈ ರೀತಿ ಅಲೋವೆರಾ ಅಥವಾ ನೀವೇನಾದ್ರೂ ಡ್ಯಾಂಡ್ರಫ್ ಹೋಗ್ಸೋ ಅಂಥ ಶಾಂಪುಗಳು ತುಂಬ ಇರುತ್ತೆ. ಸೊ ಆ ಥರ ಶಾಂಪುಗಳು ಬೇಕಾದ್ರೂ ಬೇಗ ಹೋಗಬೇಕು ಅಂದರೆ ಯೂಸ್ ಮಾಡ್ಬೋದು. ಬಟ್ ಏನು ಅಂತ ಅಂದರೆ ಕೆಲವೊಬ್ಬರು ಕೂದಲುಗಳು ಹಾಳಾಗಬಹುದು. ಸೊ ಕೆಮಿಕಲ್ದು ನಾನು ಯಾವುದೇ ರೀತಿ ಬೇರೆ ಥರ ಯಾವುದು ಡ್ಯಾಂಡ್ರಫ್ಗಾಗಿರ್ಬೋದು, ಹೇರ್ ಫಾಲ್ಗಾಗಿರ್ಬೋದು ಅಂತ ಯಾವುದೂ ಕೂಡ ನಾನು ಶಾಂಪೂನ ಯೂಸ್ ಮಾಡೋದಿಲ್ಲ. ಬರೀ ಟ್ರೆಸಮೆ ಒಂದು ಬಿಟ್ಟರೆ ಬೇರೆ ಯಾವುದು ಕೂಡ ಯೂಸ್ ಮಾಡೋದಿಲ್ಲ. ಹಾಗಾಗಿ ಅಂದರೆ ನಮ್ಮ ಸ್ಟ್ರೆಸ್ ಆಗಿರ್ಬೋದು, ತುಂಬಾ ಕೆಲಸ ಮಾಡಿರ್ತೀವಿ ಮತ್ತು ನಿದ್ದೆ ಕಡಿಮೆ ಇರುತ್ತೆ. ಸೊ ಈ ಥರ ಆದಾಗಲೂ ಕೂಡ ಡ್ಯಾಂಡ್ರಫ್ಗಳಾಗುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಅವಾಯ್ಡ್ ಮಾಡ್ಕೊಬೇಕಾಗುತ್ತೆ. ಅದೆಲ್ಲ ಕರೆಕ್ಟಾಗಿ ಹೋಯಿತು ಅಂದಾಗ ಡ್ಯಾಂಡ್ರಫ್ ಅದಾಗಿ ಕಡಿಮೆ ಆಗುತ್ತೆ. ಸದ್ಯಕ್ಕೆ ಇವತ್ತು ಎಣ್ಣೆ ಏನೂ ಹಚ್ಚಿರಲಿಲ್ಲ, ಅದಕ್ಕೋಸ್ಕರ ಬರೀ ಕೂದಲಲ್ಲಿ ಸ್ನಾನ ಮಾಡೋದು ಬೇಡ. ಇವತ್ತು ತುಂಬಾ ಅಂದರೆ ತುಂಬಾ ಸ್ವೆಟ್ ಆಗಿಬಿಟ್ಟಿದ್ದೀನಿ. ಸ್ವೆಟ್ ಆದಾಗ ಯೂಶ್ವಲಿ ಕೆರಕ್ಲು ಜಾಸ್ತಿ ಆಗಿಬಿಡುತ್ತೆ ನಾವು ಹಾಗೇ ಡ್ರೈ ಆಗೋದಕ್ಕೆ ಬಿಟ್ಟರೆ. ಸೊ ತಲೆನ ಆವಾಗಲೇ ತೊಳ್ಕೊಂಬಿಟ್ರೆ ಒಳ್ಳೆಯದು. ಅದಕ್ಕೋಸ್ಕರ ಇವಾಗ ಹಾಗೆ ಏನು ಡ್ರೈ ಹೇರ್ನ ವಾಶ್ ಮಾಡಬಾರ್ದು ಅಂತ ಹೇಳ್ತಾರೆ ಅಲ್ವಾ. ಸೊ ಹಾಗಾಗಿ ಅಲೋವೆರಾನ ಹಚ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಕೂದಲನ್ನ ಹಾಗೆ ವಾಶ್ ಮಾಡ್ತೀನಿ. ಇವತ್ತು ಯಾವುದೇ ಶಾಂಪೂನ ಯೂಸ್ ಮಾಡಲ್ಲ, ಯಾಕಂದರೆ ನಾನು ಆಯಿಲ್ ಏನೂ ಕೂಡ ಅಪ್ಲೈ ಮಾಡಿಲ್ಲ ಅಲ್ವಾ. ಸೊ ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ನೆನ್ನೆ ಫುಲ್ಲು ಕೂದಲೆಲ್ಲ ಸ್ವಲ್ಪ ಡ್ರೈ ಥರ ಅನ್ನಿಸ್ತಾ ಇತ್ತು. ಹಾಲೇ ನಾನು 2 ಡೇಸ್ ಆಯ್ತಲ್ವ ಕೂದಲಿಗೆ ಸ್ನಾನ ಮಾಡಿ. ನೆನ್ನೆ ಏನು ಮಾಡಿದೆ, ಸ್ವಲ್ಪ ಮಟ್ಟಿಗೆ ಬಾದಾಮಿ ಆಯಿಲ್ನ ಹಚ್ಕೊಂಡಿದ್ದೆ. ಸೊ ಹಾಗಾಗಿ ಅಕಸ್ಮಾತ್ ಏನಾದ್ರೂ ಇವತ್ತು ಅಲೋವೆರಾ ಹಚ್ಕೊಳ್ಳೋದ್ರಿಂದ ಶಾಂಪೂನ ಯೂಸ್ ಮಾಡೋದಕ್ಕೆ ಹೋಗಲ್ಲ. ಈ ರೀತಿ ಮಸಾಜ್ ಮಾಡಿಕೊಂಡ್ರೆ ಸೊ ಮುಗೀತು. ಇಷ್ಟೇ. ಈ ರೀತಿ ಮಾಡಿಕೊಂಡು ಇವಾಗ ಹೇರ್ಗೆಲ್ಲ ಹಚ್ಕೊಂಡ್ಮೇಲೆ ಒಂದು ಸ್ವಲ್ಪ ಫೇಸ್ಗೂ ಮಸಾಜ್ ಮಾಡ್ಕೊತೀನಿ. ಫೇಸಿಗೆ ಮತ್ತು ಕೂದಲಿಗೆಲ್ಲ ಹಚ್ಕೊಂಡು ಆಯ್ತಲ್ವ, ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು. ಇವಾಗ ಕರೆಕ್ಟಾಗಿ ಟೈಮ್ ಬಂದು 3:30 ಆಗಿದೆ. ಸೊ 3:30 ಆಗಿದೆ ಟೈಮು. ಇವಾಗ ಊಟ ಮಾಡೋದಕ್ಕೆ ಹೋಗಬೇಕು. ಸೊ ಏನೋ ಒಂದು ಸಿಂಪಲ್ಲಾಗಿ ನನಗೆ ಹೆಂಗೆ ಅನಿಸುತ್ತೆ, ಯಾವ ಮಟ್ಟಿಗೆ ಆಗುತ್ತೆ ಆ ಮಟ್ಟಿಗೆ ಚೆನ್ನಾಗಿ ದೇವರ ಅಲಂಕಾರ ಮಾಡೋಣ ಅಂತ ಹೇಳಿಬಿಟ್ಟು ಕೆಲವೊಂದು ಐಟಮ್ಗಳನ್ನ ತುಂಬಾ ಕಡಿಮೆ ಇರುವಂಥ ಐಟಮ್ಗಳನ್ನ ನಾನು ತರಿಸ್ಕೊಂಡಿದ್ದೀನಿ. ಯಾಕಂದರೆ ಒಂದು ಸರಿ ತರಿಸ್ಕೊಂಡ್ರೆ ಇನ್ನು ಪ್ರತಿ ವರ್ಷವೂ ಕೂಡ ಸೊ ಅದೇ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಹೊಡೆದು ಇನ್ನೂ ಹೇಗಿದೆ, ಎಷ್ಟು ಲೆಂತ್ ಬಂದಿದೆ ಅದೇನು ಕೂಡ ನೋಡಿಲ್ಲ. ಸೊ ಅದನ್ನೆಲ್ಲ ನಾನು ಇವಾಗ ಊಟಕ್ಕೆ ಹೋಗಿ ಬರ್ತೀನಿ. ಹಾಗೆಯೇ ಇನ್ನೂ ಒಂದು 4-5 ಐಟಮ್ಸ್ಗಳು ತರಿಸಿದ್ದೆ, ತುಂಬ ಸಿಂಪಲ್ಲಾಗಿರೋದು. ಇಂದ ಬ್ಯಾಕ್ ಡ್ರಾಪ್ ಆಗಿರ್ಬೋದು, ಮತ್ತು ಸ್ವಲ್ಪ ಹ್ಯಾಂಗ್ ಮಾಡುವಂಥ ಡಿಸೈನ್ಸ್ದು ಕೆಲವೊಂದು ಚಿಕ್ಕ ಪುಟ್ಟ ಅದನ್ನು ಬುಕ್ ಮಾಡಿದ್ದೆ. ಅದು ಏನೇನೆಲ್ಲ ತರಿಸಿದ್ದೀನಿ ಅಂದರೆ ನಾವೇ ಹೊರಗಡೆ ಹೋಗಿ ಪರ್ಚೇಸ್ ಮಾಡ್ತೀವಿ ಅಂದಾಗ ಇದೆಲ್ಲ ಇನ್ನೊಂದು ಅಂತ ಆಪ್ಷನ್ಸ್ ಇರುತ್ತೆ, ಮತ್ತು ಮುಟ್ಟೆಲ್ಲ ನೋಡ್ತಾ ಇರ್ತೀವಿ, ಎಲ್ಲ ಗೊತ್ತಾಗುತ್ತೆ. ಬಟ್ ಏನು ಅಂತ ಅಂದರೆ ಆನ್ಲೈನಲ್ಲಿ ಆರ್ಡರ್ ಮಾಡೋದು ನಮ್ಗೆ ಅಷ್ಟಾಗಿ ಏನೂ ಗೊತ್ತಾಗೋದಿಲ್ಲ. ಸೊ ಅದೊಂದು ಬೇಜಾರು. ಬಟ್ ಆನ್ಲೈನಲ್ಲೇ ಆರ್ಡರ್ ಮಾಡಿದ್ದೀನಿ. ಸೊ ತೋರಿಸ್ತೀನಿ. ಊಟ ಮುಗಿಸ್ಕೊಂಡೆಲ್ಲ ಊಟ ಎಲ್ಲ ಮುಗಿಸಿ ಹಾಗೆ ಸ್ನಾನನೂ ಮುಗಿಸಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ಈ ಅವತಾರದಲ್ಲೇ ವೀಡಿಯೋ ಮಾಡೋದಕ್ಕಾಗಲ್ಲ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಬಂದು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಿಮ್ಮ ಹತ್ರ ಒಂದು ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಬಹುದು. ಸೊ ನಾನು ಹೆಸರು ಬೇಳೆನ ಒಂದು 2 ಅವರ್ ಆದರೂ ನೆನೆ ಹಾಕಿದ್ದೆ. ಇದು ನೆಂದಿದೆಯಾ ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಆವಾಗ ನೋಡ್ಕೊಳ್ಳಿ. 2 ಅವರ್ ಆದಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿನ ಸಿಪ್ಪೆನ ತೆಗೆದಿದ್ದೀನಿ ನಾನು ಬೆಳ್ಳುಳ್ಳಿಲಿ. ಸೊ ನೀವು ಹಾಗೆ ಕೂಡ ಹಾಕೊಬೋದು. ಅದ್ರ ಜೊತೆಗೆ ಒಂದು 4 ಹಸಿಮೆಣ್ಸಿಕಾಯಿ ಮತ್ತು ಜೀರಿಗೆ, ಮೆಣಸು
ಇಷ್ಟನ್ನು ಕೂಡ ಹಾಕಿಬಿಟ್ಟು ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕೊಳ್ಳಿ ಸಾಕು. ಜಾಸ್ತಿ ತೆಳುವಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಒಂದು ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ. ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು, ನೋಡ್ತಾ ಇದ್ದೀರಾ ಅಲ್ವಾ, ಇಷ್ಟು ತೆಳು ಇದ್ದರೆ ಸಾಕು. ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡೆ, ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಅಚ್ಚ ಖಾರದ ಪುಡಿ, ಅಂದರೆ ಟೇಸ್ಟಿಗೆ ಸೊ ಖಾರಕ್ಕೆ ಬೇಕಾಗತ್ತೆ. ಅಂದರೆ ಮೆಣಸಿನ್ಕಾಯಿನ ನಾವು ಸ್ವಲ್ಪನೇ ಅಲ್ವಾ ಹಾಕ್ಕೊಂಡಿದ್ದು, ಅದಕ್ಕೋಸ್ಕರ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಚಿರೋಟಿ ರವೆ ಎರಡನ್ನೂ ಕೂಡ ಹಾಕ್ಕೊತಾ ಇದ್ದೀನಿ. ಸೊ ಇಷ್ಟೂ ಮತ್ತು ಇವೆರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಒಂದು 5ರಿಂದ 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ಏನು ಅಂತ ಅಂದರೆ ಇದಕ್ಕೆ ಚಿರೋಟಿ ರವೆ ಹಾಕಿದ್ದೀವಿ ಅಲ್ವಾ, ಸ್ವಲ್ಪ ಅದು ಅಳ್ಕೋಬೇಕು. ಸೊ ಅದು 5 ನಿಮಿಷ ಆದಮೇಲೆ ಈ ಥರ ಆಗಿದೆ ನೋಡಿ, ಸ್ವಲ್ಪ ಗಟ್ಟಿಯಾಗಿರುತ್ತೆ. ಅದಕ್ಕೆ ನಾವು ಚಪಾತಿ ಹಿಟ್ಟು ಅಂದರೆ ಗೋಧಿ ಹಿಟ್ಟು ಅಥವಾ ಮೈದಾ ಜಾಸ್ತಿ ಯೂಸ್ ಮಾಡಬಾರ್ದು. ರಾತ್ರಿ ಹೊತ್ತು, ಬೆಳಗ್ಗೆ ಹೊತ್ತು ಯಾವ ಟೈಮಲ್ಲಾದರೂ ಜಾಸ್ತಿ ಮೈದಾನೇ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಹೆಲ್ತಿ ಡಿಶಸ್ ಅಂತ ಬಂದಾಗ ಅದು ಗೋಧಿ ಹಿಟ್ಟನ್ನೇ ಆದಷ್ಟು ಯೂಸ್ ಮಾಡಿ. ಗೋಧಿ ಹಿಟ್ಟನ್ನು ಅದು ನೀರು ಹಾಕೊಳ್ಳೋದೇ ಬೇಡ ನಾವು. ಸೊ ಅದು ಗಟ್ಟಿ ಆಗೋವರೆಗೂ ಎಷ್ಟಾಗುತ್ತೆ ಅಷ್ಟು ಪೌಡ್ರನ್ನ ಉದುರಿಸ್ಕೊಂಡು ಚಪಾತಿ ಥರ ಮಿತ್ಕೊಬೇಕು. ಮಿತ್ಕೊಂಡ ನಂತರ ಚಪಾತಿನ ಒತ್ಕೊಂಡು ಬೇಯಿಸ್ಕೊಂಡ್ರೆ ವಾವ್, ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಮನೆಯಲ್ಲಿ ಬೆಣ್ಣೆ ಇತ್ತಲ್ವಾ, ನಾನು ಗೊಜ್ಜು ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟೆ. ಈ ಮಧ್ಯದಲ್ಲೇ ಚಿಲ್ಕವರೆಕಾಳಿತ್ತು, ಸೊ ಅದ್ರ ಜೊತೆಗೆ ಸ್ವಲ್ಪ ಆಲೂಗೆಡ್ಡೆ ಬದನೆಕಾಯಿ ಹಾಕಿ ರೆಡಿನೇ ಮಾಡ್ಕೊಂಡ್ಬಿಟ್ಟೆ. ಸೊ ಸಖತ್ತಾಗಿ ಟೇಸ್ಟ್ ಇತ್ತು. ನೀವು ಕೂಡ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಈಗ ಊಟ ಎಲ್ಲ ಆಯಿತು. ಅದಾದಮೇಲೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂಥ ಕೆಲವೊಂದು ಐಟಮ್ಗಳನ್ನ ಬುಕ್ ಮಾಡಿದ್ದೀನಿ. ಸೊ ಅದನ್ನು ತೋರಿಸ್ತೀನಿ ಅಂತ ಸದ್ಯಕ್ಕೆ ಇವತ್ತು ತೋರಿಸೋದಕ್ಕಾಗಲಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ, ಮುಂದೆ ಬರುವಂಥ ವ್ಲಾಗಲ್ಲಿ ಅದನ್ನು ಶೇರ್ ಮಾಡ್ಕೊತೀನಿ. ಇವಾಗ ಬರೀ ನೀವು ನೋಡಿದ್ರಿ ಅಲ್ವಾ, ರೆಸಿಪಿ ಮಾಡೋದೇ ಆಗೋಯ್ತು. ಸಂಜೆವರೆಗೂ ಸ್ವಲ್ಪ ಹೊತ್ತು ಟಿ ವಿ ನೋಡಿ 7:30-8 ಗಂಟೆಗೆಲ್ಲ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಸೊ ಇವಾಗ ಊಟನೂ ಕೂಡ ಆಯಿತು. 2 ಚಪಾತಿ 3 ಚಪಾತಿ ತಿಂದರೆ ಸಾಕು, ಹೊಟ್ಟೆ ತುಂಬೋಗ್ಬಿಡುತ್ತೆ. ಸೊ ಇದು ಸ್ನ್ಯಾಕ್ಸ್ ಥರನೂ ಆಗುತ್ತೆ. ಈ ಕಡೆ ಊಟ ಅಥವಾ ತಿಂಡಿ ಎರಡೂ ಕೂಡ ಮಾಡ್ಕೊಬೋದು. ಸೊ ತಿಂಡಿಗಿಂತ ಸಂಜೆ ಟೈಮ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದು. ಸೊ ಹಾಗೆ ಅಂದರೆ ಬೀಟ್ರೂಟ್ ಚಪಾತಿ ಆಗಿರ್ಬೋದು, ಇಲ್ಲ ಪಾಲಕ್ ಸೊಪ್ಪಿನ ಚಪಾತಿ, ಸೊ ಈ ಥರ ಎಲ್ಲ ಮಾಡ್ತಾ ಇರ್ತೀವಿ ಅಲ್ವಾ, ಅದೇ ರೀತಿ ಇದು ಹೆಸರು ಬೇಳೆ ಮತ್ತು ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಾಡುವಂಥ ಚಪಾತಿ ಅಷ್ಟೇ. ಓಕೆ, ಸೊ ಅದನ್ನೇ ನಾನು ಇನ್ನೂ ಓಪನ್ ಮಾಡಿಲ್ಲ. ಸೊ ಮಧ್ಯಾಹ್ನ ಬಂತು ಅಂತ ಹೇಳಿದೆ ಅಲ್ವಾ ಪಾರ್ಸೆಲು, ಅದನ್ನು ಕೂಡ ಓಪನ್ ಮಾಡಲಿಲ್ಲ ಗೈಸ್. ಸುಮ್ಮನೆ ಹಾಗೆ ಎಲ್ಲನೂ ಇಟ್ಬಿಟ್ಟಿದ್ದೀನಿ. ಸ್ನಾನ ಮುಗಿಸಿ ಅದು ಇದು ಕೆಲಸ ಎಲ್ಲ ಮುಗಿಸೋದ್ರೊಳಗೆ ಟೈಮ್ ಆಗೋಗ್ಬಿಡ್ತು. ಇವಾಗ ಅಡುಗೆ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡು ಬಂದು ಸೊ ಮಲ್ಗೋಂಥ ಟೈಮ್ ಆಗಿದೆ. ಅಲ್ಲೇ 9:15 ಆಯಿತು. ಸೊ ಯೂಶ್ವಲಿ ಬೆಳಗ್ಗೆ ಬೇಗ ಎದ್ದೇಳಲೇಬೇಕಲ್ವ. ಸೊ ಹಾಗಾಗಿ ನೆಕ್ಸ್ಟು ಬರುವಂಥ ವ್ಲಾಗಲ್ಲಿ ಅದನ್ನೆಲ್ಲನೂ ಕೂಡ ನಿಮ್ಮ ಹತ್ರ ಆದಷ್ಟು ಶೇರ್ ಮಾಡ್ಕೊತೀನಿ. ಇವತ್ತು ಕೆಲಸಗಳು ಜಾಸ್ತಿ ಇದ್ದಿದ್ದರಿಂದ ಆಗಲಿಲ್ಲ ಮಾಡೋದಕ್ಕೆ, ಹಾಗೆ ವಿಡಿಯೋ ಲೆಂತ್ ಆಗೋಗ್ಬಿಡುತ್ತೆ. ಸೊ ಮುಂದಿನ ವ್ಲಾಗಲ್ಲಿ ಸಿಗೋಣ. ಹಾಗೆ ಹೊಸದಾಗಿ ವ್ಲಾಗ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆನಾ? ಸೊ ಕೀಪ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.